ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಲ್ಲೇ ಡ್ರಾ ಇಲ್ಲೇ ಬಹುಮಾನ, ಝಟ್ ಮಂಗನಿ ಪಟ್ ಶಾದಿ. ಅದು ಏನೇ ಆದರೂ ಅದು ಸಾಧ್ಯ ಆಗೋದು ಕೇವಲ ಮತ್ತು ಕೇವಲ ಯೋಗಿ ಆದಿತ್ಯನಾಥ್ ಬಾಬಾಜಿಯವರ ಸರ್ಕಾರದಲ್ಲಿ ಮಾತ್ರ. ಕಳೆದ 3-4 ದಿವಸದಿಂದ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀವ್ಯಾಕೆ ಉತ್ತರ ಪ್ರದೇಶದ ಸೂರ್ಯ ಚೌಹಾಣ್ ಕೊಲೆಯ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಭಾಳ ಮುಖ್ಯವಾದ ವಿಚಾರ, ಮಾತಾಡಲೇಬೇಕಾದಂಥ ವಿಚಾರ. ಇದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಆಗಿತ್ತು. ಆದ್ಯತೆಯ ಮೇರೆಗೆ ಸ್ವಲ್ಪ ಹಿಂದುಳಿದಿತ್ತು, ಕ್ಷಮೆ ಇರಲಿ. ನೋಡಿ, ಈ ಕಡಿಯೋರು ಇರ್ತಾರಲ್ಲ, ಅವ್ರಿಗೆ ಎರಡೂ ಒಂದೇ ರೀತಿ ಕಾಣಿಸ್ತಾವೆ. ಹಸು ಕಡಿಯೋವಾಗೂ ಅದೇ ರೀತಿ, ಮನುಷ್ಯನನ್ನು ಕಡಿಯೋವಾಗೂ ಅದೇ ರೀತಿ. ಈ ಸೂರ್ಯ ಪ್ರತಾಪ್ ಚೌಹಾಣ್ ಅಂತ ಹುಡುಗನ ಹೆಸರು. PUC ಫಸ್ಟ್ ಇಯರ್ 11th ಅಂತ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ. 17 ವರ್ಷದ ಟೆಂಡರ್ ಏಜ್ ರೀ. ಈತನ ಕೊಲೆಗೆ ಯಾವನು ಕೊಲೆ ಮಾಡಿದನಲ್ಲ, ಕೊಲೆಗಾರ ಅಸದ್ ಅಂಥೇಳಿ, ಅವರಪ್ಪ ಕುಮ್ಮಕ್ಕನ್ನು ಕೊಡ್ತಾನೆ, ಹೊಡಿ ಅವನಿಗೆ, ಹಾಕವನು, ಸಾಯಿಸವನು ಅಂತ ಹೇಳ್ತಾನೆ. ಅಂದರೆ ಒಂದು ಸಮುದಾಯ ಯಾವ ರೀತಿ ಕ್ರೌರ್ಯವನ್ನು, ಬರ್ಬರತೆಯನ್ನು ಬದುಕಿನ ಭಾಗವನ್ನಾಗಿ ಮಾಡಿಕೊಂಡಿದೆ, ಮತ್ತು ಕೊಲೆ ಮಾಡುವುದು, ಕಾಫಿರ್ಗಳ ಕೊಲೆ ಮಾಡುವುದು ಧರ್ಮಯುದ್ಧ ಅಂದ್ಕೊಂಡಿದೆ ಅನ್ನುವುದಕ್ಕೆ ಪ್ರತೀಕ ಈ ಕೊಲೆ. ಆಯ್ತಪ್ಪ, ಏನೋ ದೊಡ್ಡದಾದಂಥ ಏನೋ ಪ್ರಮಾದವನ್ನು ಎಸಗಿಬಿಟ್ಟಿದ್ದ ಈ ಹುಡುಗ ಸೂರ್ಯ ಪ್ರತಾಪ್ ಚೌಹಾಣ್ ಅಂತಂದರೆ ಮಾತು ಬೇರೆ. ಆ ಹುಡುಗ ಜಗಳಗಂಟನೇ ಅಲ್ಲ. ಆತನ ಬಗ್ಗೆ ಬೇರೆ ಬೇರೆ TV ಚಾನಲ್ಗಳಲ್ಲಿ ಆತನ ಕುಟುಂಬದವ್ರ ಜೊತೆ, ಬೇರೆ ಸಂಬಂಧಿಗಳ ಜೊತೆ ಮಾತಾಡ್ತಾ ಇರುವಂಥ ವಿಡಿಯೋಗಳು ನೋಡಿದೆ. ಅತ್ಯಂತ ಸರಳವಾಗಿದ್ದಂಥ ಹುಡುಗ, ತೀರ ಮುಗ್ಧವಾದಂಥ ಯುಗ. 17 ವರ್ಷದ ಹುಡುಗ ರೀ, PUC ಫಸ್ಟ್ ಇಯರ್. ಹೆಂಗಿರ್ತಾರೆ ಆಲೋಚನೆ ಮಾಡಿ. ಮೋಟ್ರ್ ಸೈಕಲಲ್ಲಿ ಅಸದ್ದು, ಆತನ ಫ್ರೆಂಡ್ಸು 2-3 ಜನ, ಫರ್ಹಾನು, ಅತೀಕು ಅವರೆಲ್ಲ ಅವನ ಜೊತೆ ಓಡಾಡ್ತಾಯಿದ್ರು. ಮೋಟ್ರ್ ಸೈಕಲ್ ರೇಸಿಂಗ್ ಎಲ್ಲ ಮಾಡ್ತಿದ್ರು. ಚುಡಾಯಿಸಿದ್ನಂತೆ ಅವನು. ಚುಡಾಯಿಸಿದ್ದಕ್ಕೆ ಕಾಯ್ಕೊಂಡು ಕೂತಿದ್ರಂತೆ. ಅಲ್ಲಿ ನವನೀತ್ ಕಾಲನಿ ಅಂತ ಏರಿಯಾ, ಗಲಿ ನಂಬರ್ 4ನಲ್ಲಿ ಬಕ್ರೀದ್ ಹಬ್ಬದ ದಿವಸ ಮೇ 28ನೇ ತಾರೀಕು ಈತ ಪಾಸ್ ಆಗ್ತಾ ಇದ್ದಾನೆ. ಖೋಡಾ ಕಾಲನಿ ಅಂತ ಹೆಸರು, ಗಾಜಿಯಾಬಾದಲ್ಲಿ. ಬಾ, ನೀ ಯಾವತ್ತರ ಕುರಿ ಕಡಿಯೋದನ್ನು ನೋಡಿದೀಯಾ ಅಂತ ಕೇಳ. ಪಾಪ ಹುಡುಗ, ನಾವಿಲ್ಲ ಆ ಥರ ನಾನ್ ವೆಜ್ ತಿನ್ನಂಗಿಲ್ಲ, ನಾವು ಮಾಂಸಾಹಾರಿಗಳಲ್ಲ, ನಾವು ಶಾಖಾಹಾರಿಗಳು. ಕುರಿ ಕಡಿಯೋದನ್ನು ನೋಡ್ತೀಯಾ? ಈ ಹುಡುಗ ಏನು ಹೇಳಬೇಕು ಗೊತ್ತಾಗಿಲ್ಲ. ಜೊತೆಗೆ ಇದ್ದವರಲ್ವ ಎಲ್ಲ ಪರಿಚಿತರು, ಅಪರಿಚಿತ ಅಲ್ಲ, ಏನಲ್ಲ, ಅನಾಮಧೇಯ ಅಲ್ಲ, ಅಜ್ಞಾತ ವ್ಯಕ್ತಿ ಅಲ್ಲ. ಬಾ ತೋರಿಸ್ತೇನೆ, ಬಾ ನಿಂಗೆ ಕುರಿ ಹೆಂಗೆ ಕಡಿತಾರೆ ತೋರಿಸ್ತೇನೆ ಬಾ ಅಂತ ಎಳ್ಕೊಂಡು ಹೋಗಿದ್ದಾನೆ. ಎಳ್ಕೊಂಡು ಹೋಗಿ ತನ್ನ ಮನೆ ಕಂಪೌಂಡ್ನಲ್ಲಿ ಕರ್ಕೊಂಡು ಹೋಗಿ ಅವರಪ್ಪ ಹೇಳ್ತಾ ಇದ್ದಾನೆ, ಹಾಕವನು ಬಿಡಬೇಡ, ಹಾಕವನು, ಮಾರೋಸ್ಕೋದು. ಕೆಟ್ಟ ಶಬ್ದ ಬಳಸಬಾರ್ದು, ನಾನು ಆ ಶಬ್ದಗಳನ್ನು ಹೇಳ್ತಾ ಇಲ್ಲ. ನಾನು ಹಾಕಿ ಹೊಟ್ಟೆಗೆ ಚಾಕು ತಗೊಂಡು ಬರ್ಬರವಾಗಿ ಕೊಲೆ ಮಾಡ್ತಾನೆ. ಅಂದರೆ ಒಂದು ಸಣ್ಣ ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವ ಹಂತಕ್ಕೆ ಇವರು ಹೋಗ್ತಾರೆ. ಅಂದರೆ ಸಮಾಜದಲ್ಲಿ ಯಾವ ರೀತಿ ಅದ, ಇವ್ರಿಗೆ ಶಾಂತಿ ದೂತರು ಅಂತಾರೆ ರೀ, ಶಾಂತಿ ಬಾಂಧವರು ಅಂತಾರೆ. ಯಾವ ಆ್ಯಂಗಲ್ನಲ್ಲಿ ಇವ್ರು ಶಾಂತಿ ಬಾಂಧವರು ಅಂತ ಕಾಣಿಸ್ತಾರೆ, ನನಗಂತೂ ಇನ್ನೂ ತನಕ ಅರ್ಥ ಆಗಿಲ್ಲ. ಆಯಿತು, ಕೊಲೆ ಆಯಿತು. ಕೊಲೆ ಆದ ತಕ್ಷಣ ನೋಡಿ, ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ವ್ಯಕ್ತ ಆಗಿತ್ತು. ಇಡೀ ಗಾಜಿಯಾಬಾದ ಇದಕ್ಕಿದ್ದ ಹಾಗೆ ಬಂದಾಗತ್ತೆ. ಮುಸಲ್ಮಾನರ ಬಾಹುಳ್ಯ ಇರುವ ಪ್ರದೇಶ, ನೆನ್ಪಿಟ್ಕೊಳ್ರಿ, ಗಾಜಿಯಾಬಾದು. ಪ್ರತಿಭಟನೆಗಳು ಇನ್ನೆಲ್ಲದ ಹಾಗೆ ಎಲ್ಲ ಕಡೆ ಹರಡ್ತವೆ. ರಾಜ್ಯ, ದೇಶ ಎಲ್ಲ ಕಡೆ ಈ ಸುದ್ದಿ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಸೂರ್ಯ ಪ್ರತಾಪ್ ಚೌಹಾಣನ ಕೊಲೆಗಾರ ಯಾರಿದ್ದಾರೆ ಆತನನ್ನು ಮುಗಿಸ್ಬೇಕು, ಅವನ್ನ ಎನ್ಕೌಂಟರ್ ಮಾಡಬೇಕು, ಕೊಲೆ ಮಾಡಬೇಕು. ಅವನು ಯಾವ ರೀತಿ ಸಾಯಿಸಿದನೋ ಅದೇ ರೀತಿ ಆತ ಸಾಯಿಸಬೇಕು ಅಂತ ಪ್ರತಿಭಟನೆಗಳಾಗ್ತವೆ. ಕೊನೆಗೆ ಈತ ಪರಾರಿ ಆಗಿಬಿಡ್ತಾನೆ. ಇವರಪ್ಪ ನವಾಬ್ ಓಡಾಡ್ಕೊಂಡಿರ್ತಾನೆ, ಆತನನ್ನು ಹಿಡ್ಕೊಂಬರ್ತಾರೆ. ಅದಾದಮೇಲೆ ಇನ್ನಿಬ್ಬರು ಇರ್ತಾರಲ್ಲ, ಫರ್ಹಾನು ಮತ್ತು ಅತೀಕ್, ಅವ್ರನ್ನಿಬ್ಬರನ್ನ ಹಿಡ್ಕೊಂಬರಲಾಗ್ತದೆ. ಈತ ಮಾತ್ರ ಕೈಗೆ ಸಿಗಲ್ಲ, ಅಸದು. ಈತ ಆ ದುಡ್ಡನ್ನು ಕೂಡಿಸ್ತಾ ಇರ್ತಾನೆ. ಪರಾರಿಯಾಗಿ ಹೋಗಲಿಕ್ಕೆ ಒಂದಷ್ಟು ದುಡ್ಡು ಬೇಕಲ್ಲ, ಆ ದುಡ್ಡನ್ನು ಹೊಂಚಿ ಹಾಕ್ಲಿಕ್ಕೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾನೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಕೇಳ್ತೀರಾ ನೀವು? ಮೊದಲು ಈತನ ತಲೆಯ ಮೇಲೆ 50,000 ರೂಪಾಯಿ ಬಹುಮಾನವನ್ನು ಘೋಷಿಸ್ತಾರೆ. ಯಾರೇ ಈತನನ್ನು ಹಿಡ್ಕೊಂಬಂದರೆ ತಕ್ಷಣದಲ್ಲಿ ಸರ್ಕಾರ 50,000 ರೂಪಾಯಿ ಬಹುಮಾನ ಕೊಡ್ತೀವಿ, ಇದ್ದಿದ್ರು ಹಿಡ್ಕೊಂಬರ್ರಿ ಅಂತ. ಕೊನೆಗೆ ಈ ರೀತಿ ವಂತಿಗೆ ನಾವು ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಸಿಕ್ಕಾಕೋತಾನೆ, ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. 30ನೇ ತಾರೀಕು ರಾತ್ರಿ ನಡೆದಂಥ ಘಟನೆ ಇದು. ಇದೇ ಖೋಡಾ ಕಾಲನಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅದು. ಇಂದಿರಾನಗರ ಮತ್ತು ಖೋಡಾ ಕಾಲನಿ 2 ಏರಿಯಾ ಬರ್ತಾವೆ ಅದಕ್ಕೆ. ಈತ ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ನೋಡ್ತಾನೆ. ತಪ್ಪಿಸ್ಕೊಂಡು ಓಡೋಗೋದು ಅಷ್ಟೇ ಅಲ್ಲದೆ ಪೊಲೀಸರ ಮೇಲೆ ದಾಳಿಗೆ ಈತ ಯತ್ನಿಸ್ತಾನೆ. ಆವಾಗ ಎನ್ಕೌಂಟರ್ ಮಾಡಿ ಈತನನ್ನು ಮುಗಿಸಲಾಗತ್ತೆ. ಪ್ರಕರಣ ಇಲ್ಲಿಗೆ ಮುಗಿಲಿಲ್ಲ, ಮಜಾ ಇರೋದಲ್ಲಿ.
ಡೋಲ್ಗಳನ್ನು ತೆಗೆದುಕೊಳ್ಳಲಾಗತ್ತೆ, ನಗಾರಿಗಳನ್ನು ಬಾರಿಸಲಾಗತ್ತೆ, ಆತನ ಮನೆ ಮುಂದೆ ಪ್ರೊಸೆಷನ್ ಹೋಗುತ್ತೆ, ಹೋಗಿ ಆತನ ಮನೆ ಮುಂದೆ ನೋಟಿಸ್ ಅಂಟಿಸಲಾಗತ್ತೆ, ಇವನ ಮನೆಯನ್ನು ಕೆಡವುತ್ತೇವೆ, JCB ಹಾಕಿ ನೆಲಸಮ ಮಾಡ್ತೇವೆ ಅಂತ. ಮೆರವಣಿಗೆಯಲ್ಲಿ ಹೋಗಿ ನೋಟಿಸ್ ಹಾಕಿ ಈತನ ಮನೆ JCBಯಿಂದ ಕೆಡವಿರೋದು. ಅಂದರೆ ಎಂದಾದರೂ ಈ ರೀತಿ ಅಪರಾಧವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ನಿಮ್ಮನ್ನು ನೆಲಸಮ ಮಾಡಿಬಿಡ್ತೀವಿ ಅಂಥೇಳಿ. ಯಾರು ಕುಮ್ಮಕ್ಕೆ ಕೊಟ್ಟಿದ್ನಲ್ಲ ನವಾಬ್ ಇವರಪ್ಪ, ಆತ ಜೈಲಲ್ಲಿದ್ದಾನೆ. ಆತನ ಪರಿಸ್ಥಿತಿ ಹೇಗಾಗಿದೆ ಹೇಳೋದು ಬೇಡ. ಈತ ಎನ್ಕೌಂಟ್ರಲ್ಲಿ ಹೋಗ್ಬಿಟ್ಟ, ಇವನು ಬದುಕಿದಾನಲ್ಲ, ಇವನ ಸ್ಥಿತಿ ನರಕಮಯ, ಯಾತನಾಮಯ, ವೇದನಾಮಯ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಯನ್ನು ಪೊಲೀಸರು ಮಾಡಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರ ರೀತಿಯೇ ಬೇರೆ, ಅದು ಯಾರು ನೋಡಿದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಪರೇಷನ್ ಲಂಗಡದಲ್ಲಿ 16,000 ಜನರ ಕಾಲನ್ನು ತೆಗೆದಿರೋದಲ್ಲಿ ಪೊಲೀಸರು. ಯಾವ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಕಠೋರವಾದಂಥ ಆದೇಶಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಸಾಧ್ಯವೇ ಇಲ್ಲ ನಿಮಗೆ. ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು ನನಗೆ. ಯಾಕೆಂದರೆ ಇದನ್ನು ಏನಂದರೆ ಯಾಕೆ ಹಿಂಗೆ ಮಾಡ್ತಾರೆ ಇವರು? ಒಂದು ಹಳೆಯ ಉದಾಹರಣೆ ಹೇಳ್ತೇನೆ. ಏನಂದರೆ ಈ ರಾಮ ಮಂದಿರ ಗಲಾಟೆ ನಡೀತಾ ಇತ್ತು. ರಾಮ ಮಂದಿರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರು ಭಾಳ ಗಂಭೀರವಾಗಿ ಪರಿಗಣಿಸೇ ಇರಲಿಲ್ಲ ಇದನ್ನ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಆ ರೀತಿಯಾದ ದೊಡ್ಡ ಸುದ್ದಿನೇ ಆಗಿರಲಿಲ್ಲ ಇದು. ಇದಕ್ಕಿದ್ದ ಹಾಗೆ ಈ ರೋಮಿಯೋ ಥಾಪರು ಮತ್ತು ಇರ್ಫಾನ್ ಹಬೀಬು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿಬಿಡ್ತಾರೆ. ಏನಂತ? ಅಲ್ಲಿ ರಾಮನೇ ಇರಲಿಲ್ಲ, ರಾಮ ಮಂದಿರನೇ ಇರಲಿಲ್ಲ, ಸುಳ್ಳೆ ಹಿಂದೂಗಳು ತಮ್ಮ ಅಜೆಂಡಾವನ್ನು ಪಾಲಿಸಲಿಕ್ಕೋಸ್ಕರ ಈ ರೀತಿಯಾದಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಆಸ್ಪದ ಕೊಡಬಾರ್ದು ಮುಸಲ್ಮಾನರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಇದು. ರೋಮಿಲಾ ಥಾಪರು ಮತ್ತು ಇರ್ಫಾನ್ ಹಬೀಬ್ ಇವರಿಬ್ಬರು ಇತಿಹಾಸಕಾರರೇ ಅಲ್ಲ ರೀ, ತಮ್ಮನ್ನು ತಾವು ಸ್ವಯಂ ಘೋಷಿತ ನಾವು ಇತಿಹಾಸಕಾರರು ಅಂತ ಹೇಳ್ಕೊಳ್ಳೋದು. ಕೋರ್ಟ್ ಕರೆಯತ್ತಿ ಅವ್ರನ್ನ. ಕರೆದಾಗ ಏನಿದೆ ನಿಮ್ಮ ಹತ್ರ ದಾಖಲೆ ಕೊಡೋದ್ರೆ, ಇಲ್ಲ ನಾನು ಅಲ್ಲಿ ಓದಿದ್ದು ಇಲ್ಲಿ ಓದಿದ್ದು, ನನಗೆ ಹಂಗೆ ಅನಿಸತ್ತೆ, ಸುಳ್ಳು ಇರಬಹುದು ಅನಿಸತ್ತೆ. ಕ್ಯಾಕರ್ಶಿ ಕೋರ್ಟ್ ಉಗಿತ್ತು. ಅಷ್ಟೊತ್ತಿಗೆ ಮುಸಲ್ಮಾನರು ರೊಚ್ಚಿಗೆದ್ದು ಬಿಟ್ಟಿದ್ರು, ಇಲ್ಲ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ. ಮೇಲಾಗಿ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ರೀತಿಯ ಸರ್ಕಾರ, ಆ ಸರ್ಕಾರ ಹೇಳುತ್ತೆ, ಮುಲಾಯಂ ಸಿಂಗ್ ಯಾದವ್ ಹೇಳ್ತಾನೆ, ಲಡ್ಕೆ ಹೇ ಗಲ್ತಿ ಹೋ ಜಾತಾ ಅಂತ. ಯಾರಾದರೂ ಮುಸಲ್ಮಾನ ಯುವಕ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದರೆ ಲಡ್ಕೆ ಹೇ ಗಲ್ತಿ ಹೋ ಜಾತಾ ಹೇ, ಹುಡುಗರಿದ್ದಾರೆ ತಪ್ಪುಗಳಾಗ್ತಾವಂತೆ. ಒದ್ದು ಒಳಗಾಕಿ ಎನ್ಕೌಂಟರ್ ಮಾಡಬೇಕಲ್ವಾ. ಸರ್ಕಾರವೇ ಈ ರೀತಿ ಹೇಳಿದಾಗ ಉಳಿದ ಯುವಕರಿಗೆ ಹೌದು ನಾವು ಹುಡುಗರು ಈ ರೀತಿ ರೇಪ್ ಮಾಡೋದು ನಮ್ಮ ಹಕ್ಕು ಅನ್ನುವ ರೀತಿಯಲ್ಲಿ ಅವರ ಮನಸ್ಥಿತಿ ಸಂದೇಶವನ್ನು ರವಾನೆ ಆದ. ಓ ಡರೇ ಹುವೆ ಕೋ ಮೈ ಓ ಕಟ್ಟಾ ರಕ್ತಾ ಹೇ ಅಂತ. ಅಂದರೆ ಅವರು ಶೋಷಿತ ಸಮಾಜ, ಹೆದರ್ಕೊಂಡಿರೋ ಸಮಾಜ ಮುಸಲ್ಮಾನರು, ಆದ್ದರಿಂದ ನಾಡ ಪಿಸ್ತೂಲ್ಗಳನ್ನ ಇಟ್ಕೊಂಡು ಓಡಾಡ್ತಾರೆ ಅವರು ಅಂತ ಮುಲಾಯಂ ಸಿಂಗ್ ಯಾದವ್ ಹೇಳ್ತಾ ಇದ್ರು. ಹಂಗೆ ಹೇಳಿದ್ರೆ ಮುಸಲ್ಮಾನರು ನಾಡ ಪಿಸ್ತೂಲ್ ಅಲ್ಲ, ತಲವಾರು ಇಟ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ, ನಮ್ಮ ಹಕ್ಕಿದು ಅಂತೇಳಿ. ಆದರೆ ಸರ್ಕಾರವೇ ಈ ರೀತಿ ಕುಮ್ಮಕ್ಕನ್ನು ಕೊಟ್ಟರೆ ಮುಸಲ್ಮಾನರು ಯಾಕೆ ಸುಮ್ಮನಿರ್ತಾರೆ? ಕಂಡಲ್ಲಿ ಮನಸ್ಸು. ಈ ಉದಾಹರಣೆ ಕರ್ನಾಟಕದ್ದೇ ತಗೋಣ. ಎಂದೂ ಮುಸಲ್ಮಾನರು ಪ್ರತಿಭಟನೆ ಮಾಡಿ ನಾವು ಟಿಪ್ಪು ಜಯಂತಿ ಮಾಡ್ತೀವಂತ ಆಗ್ರಹವನ್ನು ಮಾಡಲೇ ಇಲ್ಲ. ಅವ್ರಿಗೆ ಗೊತ್ತೂ ಇಲ್ಲ ಟಿಪ್ಪು ಜಯಂತಿ ಮಾಡಬಹುದು ಅನ್ನುವಂಥ ಕಲ್ಪನೆ ಇಲ್ಲ ಅವರಿಗೆ. ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಬರ್ತಾರೆ, ಟಿಪ್ಪು ಜಯಂತಿ ಆಚರಣೆ ಮಾಡೋಣ ನಾವಂತ ಶುರು ಮಾಡ್ತಾರೆ. ಸರ್ಕಾರವೇ ಈ ರೀತಿ ಹೇಳಿದಾಗ ಅವ್ರೇನು ಮಾಡ್ತಾರೆ, ಈ ಹಳದಿ ಅರಬಿ ತೊಗೊಂಡು ಅದ್ರ ಮೇಲೆ ಕರಿ ಪಟ್ಟಿ ಹಾಕಿ ಹುಲಿ ಥರದ ಬಟ್ಟೆ ತೊಗೊಂಬಂದು ಜೆಂಡಾ ಮಾಡಿಕೊಂಡು ಬೈಕ್ ವೀಲಿಂಗ್ ಮಾಡ್ಲಿಕ್ಕೆ ಬರ್ರ ಇಡೀ ಊರು ತುಂಬ ಓಡಾಡ್ಲಿಕ್ಕೆ ಶುರು. ಎಲ್ಲ ಊರಲ್ಲಿ, ಹುಬ್ಬಳ್ಳಿ, ದಾವಣಗೆರೆ, ಹಿರೇಕೆರೂರು, ಹಾವೇರಿ, ಮೈಸೂರು, ದಾವಣಗೆರೆ, ಬೆಂಗಳೂರು, ಎಲ್ಲಿ ಹೋದರೂ ಅವ್ರದ್ದೇ ಹಾವಳಿ. ಟಿಪ್ಪು ಜಯಂತಿಯ ಹಿಂದೆ, ಟಿಪ್ಪು ಜಯಂತಿಯ ಮಾರನೇ ದಿವಸ, ಟಿಪ್ಪು ಜಯಂತಿ ದಿವಸ 3 ದಿವಸ ಬದುಕಲಿಕ್ಕೆ ಅಸಾಧ್ಯವಾದಂಥ ಅಸಹನೀಯವಾದ ಸ್ಥಿತಿಯನ್ನು ಮುಸಲ್ಮಾನರು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದರು. ಈ ಮುಸಲ್ಮಾನರು ಕೇಳಿದ್ದ ಇದು? ಮಾಡಿದ್ಯಾರು? ರಾಜಕಾರಣಿಗಳು. ಒಂದು ಕಡೆ ರಾಜಕಾರಣಿಗಳು ಈ ರೀತಿ ಮುಸಲ್ಮಾನರಿಗೆ ತುಷ್ಟೀಕರಣ ಕೊಡ್ತಾರೆ. ಅದ್ರ ಮಧ್ಯೆ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇವನ ಹೆಸರು ಸಾಜಿದ್ ರಶೀದಿ ಅಂತೇಳಿ. ಈ ಸಾಜಿದ್ ರಶೀದಿ ನಿನ್ನೆ ಹೇಳಿದ್ದಾನೆ, ಮುಂಚೆ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರ, ಉಳಿದ ಸರ್ಕಾರಗಳಿದ್ದ ಸಂದರ್ಭದಲ್ಲಿ ಮುಸಲ್ಮಾನರು ಯಾರಾದರೂ ಕೊಲೆ ಮಾಡಿದರೆ ಅವರಿಗೆ ಬೇಲ್ ಕೊಟ್ಟು ಕಳಿಸಲಾಗ್ತಾ ಇತ್ತು. ಈಗ ಯೋಗಿ ಆದಿತ್ಯನಾಥ್ ಕಾನೂನನ್ನು ಕೈಗೆ ತಗೋತಾ ಇದ್ದಾರೆ, ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಸರಿ ಅಂತ ಕೇಳ್ತಾನೆ. ಅಂದರೆ ಇವ್ರು ರೇಪ್ ಮಾಡ್ತಾ ಇರಬೇಕು, ಪೊಲೀಸರು ಇವ್ರನ್ನ ಬಿಟ್ಬಿಡ್ಬೇಕು. ಇದು ಇವರ ನಿರೀಕ್ಷೆ. ಯಾಕಂದ್ರೆ ಆ ರೀತಿಯ ಸರ್ಕಾರವನ್ನು ಅವ್ರು ನೋಡ್ಯಾರಲ್ಲ, ಅದಕ್ಕೆ ಅವ್ರಿಗೆ ಬೇಲ್ ಕೊಟ್ಬಿಡ್ಬೇಕು, ಅಥವಾ ಕೋರ್ಟಿಗೆ ಹಾಜರು ಮಾಡಿ ಮಾಫಿ ಮಾಡಿಸ್ಬಿಡ್ಬೇಕು, ಅಥವಾ ಅವ್ರಿಗೆ FIR ಹಾಕಿ ಅವ್ರನ್ನ ಬಿಡುಗಡೆ ಮಾಡಿಬಿಡ್ಬೇಕು, ಬೇಲ್ ಕೊಡಿಸ್ಬಿಡ್ಬೇಕು. ಎನ್ಕೌಂಟರ್ ಮಾಡಬಾರ್ದು, ಅವ್ರು ಹಿಡಿದು ಒಳಗೆ ಹಾಕಬಾರ್ದು, ಅವ್ರ ಮೇಲೆ ಪ್ರಕರಣ ಹಾಕಬಾರ್ದು, ಅವ್ರಿಗೆ ಧಮಕಿ ಕೊಡಬಾರ್ದು, ಈ ರೀತಿ ಮಾಡಬಾರ್ದು ಅಂತ ಹೇಳ್ಬಾರ್ದು.
ಹಂಗಂತೇಳಿ ಆತ ಸಾಜಿದ್ ರಶೀದಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನೊಬ್ರು ಇದ್ದಾರೆ, ಆಕೆ ಹೆಸರು ಅರ್ಫಾ ಖಾನಂ ಶೇರ್ವಾನಿ ಮತ್ತು ನಿವೇದಿತಾ ಮೆನನ್ ಅವ್ರ ಸಂದರ್ಶನ ನೋಡ್ತಾ ಇದ್ದೆ. ಲವ್ ಜಿಹಾದ್ ಬಗ್ಗೆ ಇವರಿಬ್ಬರು ಮಾತಾಡ್ತಾ ಇದ್ದಾರೆ. ಈಕೆ ಹೇಳ್ತಾಳೆ ನಿವೇದಿತಾ ಮೆನನ್ನು, ಈ ಎಡಚರ್ ಇದಾರಲ್ಲ ಆ ಹೆಣ್ಮಕ್ಳು ನೋಡ್ಬೇಕು ನೀವು, ಅವ್ರು ಬಿಳೆ ಕೂದಲಿಕ್ಕೆ ಬಣ್ಣ ಹಚ್ಚಂಗಿಲ್ಲ, ಅವು ಬೆಳ್ಳಗೆ ಹಾಗೆ ಒಂದು ಬೆಳ್ಳಿ ಕಲರ್ ಇರ್ತವೆ, ಸಣ್ಣ ಗಂಡಸರ ಥರ ಕಟಿಂಗ್ ಮಾಡಿಸಿರ್ತಾರೆ, ಅಸಹ್ಯವಾದಂಥ ಚೂಡಿದಾರ ಹಾಕಿರ್ತಾರೆ, ಗಲೀಜಿರ್ತಾರೆ, ದುರ್ನಾತ ಬೀರ್ತಾ ಇರ್ತಾರೆ, ಒಂದು ಬ್ಯಾಗ್ ಹಾಕ್ಕೊಂಡಿರ್ತಾರೆ, ಎಷ್ಟು ಅಸಹ್ಯವಾಗಿ ಇರಲಿಕ್ಕೆ ಸಾಧ್ಯವೋ ಹಾಗಿರ್ತಾರೆ. ಅವ್ರು ನೋಡಿದ ತಕ್ಷಣ ನೀವು ಆ ಹೆಣ್ಮಕ್ಳನ್ನ ಎಡಚರು ಅಂತ ತಿಳ್ಕೊಂಬಿಡ್ಬೋದು. ಸಣ್ಣ ಹೇರ್ ಸ್ಟೈಲ್, ಇಷ್ಟಿಷ್ಟೇ ಕೂದಲು. ಗಂಡಸರು ಎಡಚರ್ ಇದ್ರೆ ಇಷ್ಟು ಉದ್ದ ಕೂದಲ ಬಿಟ್ಕೊಂಡು ಓಡಾಡ್ತಾರೆ. ಅವರು ದುರ್ಗಂಧ ಬೀರೋದೇ. ಬೇಕಾದ್ರೆ ಗಮನಿಸಿ ನೋಡಿ, ನಾನು ಹೇಳಿದ ಮಾತು ಸುಳ್ಳು ಅಂತಂದ್ರೆ ಅವ್ನು ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇವರಿಬ್ಬರು ಡಿಸ್ಕಷನ್ನು, ಇವ್ರಿಗೆ ಯಾಕೆ ಹೊಟ್ಟೆ ಹೊರಿ? ಮುಸಲ್ಮಾನ ಯುವಕರು ಹಿಂದೂ ಯುವತಿಯರನ್ನ ಸೆಳೆದರೆ ಹಿಂದೂ ಯುವಕರಿಗೆ ಯಾಕೆ ಹೊಟ್ಟೆ ಉರಿ ಅಂತ ಕೇಳ್ತಾ ಇದ್ದೀನಿ ನಿವೇದಿತಾ ಮೆನನ್ ಸಂದರ್ಶನದಲ್ಲಿ. ಮುಸಲ್ಮಾನ ಯುವಕರು ಸುಂದರರಾಗಿರ್ತಾರೆ, ಮನ್ಮಥನಾಗಿರ್ತಾರೆ, ಹೀಗಾಗಿ ಹಿಂದೂ ಯುವತಿಯರು ಅವ್ರಿಗೆ ಬೀಳ್ತಾರೆ. ಅದು ಅವರ ತಾಕತ್ತು ಮುಸಲ್ಮಾನ ಯುವಕರದು. ಅದೇ ಹಿಂದೂ ಯುವಕರ ಹಿಂದೆ ಯಾಕೆ ಬೀಳಲ್ಲ ಇವರು ಯುವತಿಯರು? ಯಾಕೆಂದ್ರೆ ಅವರು ಸುಂದರವಾಗಿರೋದಿಲ್ಲ ಹಿಂದೂ ಯುವಕರು. ಅದಕ್ಕೆ ಮುಸಲ್ಮಾನ ಯುವತಿಯರು ಹಿಂದೂ ಯುವಕರಿಗೆ ಬೀಳೋದಿಲ್ಲ. ಹಿಂದೂ ಯುವತಿಯರು ಮುಸಲ್ಮಾನ ಯುವಕರಿಗೆ ಯಾಕೆ ಬೀಳ್ತಾರೆ? ಅವರು ಸುಂದರವಾಗಿರ್ತಾರೆ, ಅಂಗಸೌಷ್ಠವ ಇರುತ್ತೆ, ಆದ್ದರಿಂದ ಬೀಳ್ತಾರೆ. ಅದಕ್ಕೆ ಹಿಂದೂಗಳಿಗೆ ಕೀಳರಿಮೆ, ಹೊಟ್ಟೆ ಉರಿ, ಅದಕ್ಕೆ ಲವ್ ಜಿಹಾದ್ ಅಂದ್ಕೊಂಡು ಓಡಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅರ್ಫಾ ಖಾನಂ ಶೇರ್ವಾನಿ, ನಿವೇದಿತಾ ಮೆನನ್. ಅಂದರೆ ಒಂದು ಕಡೆ ಎಡಚರರು ಮುಸಲ್ಮಾನರಿಗೆ ಈ ರೀತಿ ನೀವು ಲವ್ ಜಿಹಾದ್ ಮಾಡಿ ಅಂತ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಎಲ್ಲ ಪರ್ಮಿಟ್ ಬರೆದು ಕೊಟ್ಬಿಡೋದು, ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಹಿಂದೂ ಯುವಕರು ನಿಮಗೆ ಕೀಳರಿಮೆಯ ಬಗ್ಗೆ ಅವ್ರಿಗೆ ಇನ್ನಿಲ್ಲದ ಹಾಗೆ ಅವಮಾನ ಮಾಡೋದು, ಅದನ್ನ ಯಾರೋ ಪ್ರಶ್ನೆನೂ ಮಾಡಲ್ಲ. ಎಡಚರರು ಈ ರೀತಿ ಮುಸಲ್ಮಾನರಿಗೆ ಉದ್ದೀಪನ ಮಾಡ್ತಾರೆ, ಕುಮ್ಮಕ್ಕನ್ನು ಕೊಡ್ತಾರೆ. ಏನು ತಪ್ಪಿದೆ? ಕರ್ನಾಟಕದಲ್ಲಿ ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿತ್ತು ರೀ. ಕೃಷ್ಣಾ ದೀಕ್ಷಿತ್, ಆನರೇಬಲ್ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಅವರು ಇದು ಕಾಲದಲ್ಲಿ, ನಿಮ್ಗೆ ಗೊತ್ತಿದೆ ಏನಂತ, ಭಾಳ ಸಿಂಪಲ್ ಆದಂಥ ಒಂದು ಜಡ್ಜ್ಮೆಂಟ್ ರೀ ಅದು. ನನಗೆ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ದೇಶಗಳು ಕೂಡ ಅದನ್ನ ಫಾಲೋ ಮಾಡಿದ್ವು. ಆಮೇಲೆ ಈಜಿಪ್ಟ್ ಅನ್ಕೋತೀನಿ, ಈಜಿಪ್ಟ್ ಸರ್ಕಾರ ಕರ್ನಾಟಕ ಹೈಕೋರ್ಟ್ನ ಜಡ್ಜ್ಮೆಂಟನ್ನು ಎತ್ತಿ ಹಿಡಿದು ತನ್ನ ಸರ್ಕಾರಕ್ಕೂ ಅದನ್ನೇ ಮಾಡ್ತೀವಿ. ಏನಂದರೆ ಸಮವಸ್ತ್ರ ಸಂಹಿತೆ ಕಡ್ಡಾಯಗೊಳಿಸುವಂಥ ಸರ್ಕಾರದ ನಿರ್ಧಾರ ಯೋಗ್ಯವಾದದ್ದು ಅಂತ ಜಡ್ಜ್ಮೆಂಟ್ ಆಯಿತು. ಅಂದರೆ ನೀವು ಬುರ್ಖಾನೂ ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ, ನೋ ಧರ್ಮ ಇನ್ ಸ್ಕೂಲ್ಸ್, ಓನ್ಲಿ ಯೂನಿಫಾರ್ಮ್ ಅಂತ ಜಡ್ಜ್ಮೆಂಟ್. ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಮುಸಲ್ಮಾನರು ಬಂದ್ ಕರೆ ಕೊಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಯಾರ ವಿರುದ್ಧ? ಕೋರ್ಟಿನ ಜಡ್ಜ್ಮೆಂಟ್ ವಿರುದ್ಧ. ಈ ದೇಶದಲ್ಲಿ ನ್ಯಾಯಾಂಗ ಪರಮೋಚ್ಚ ಅಂತ ನಾವು ಹೇಳ್ತೀವಿ. ಅವ್ರು ಹೇಳ್ದಂಗೆ ಪಾಲಿಸಬೇಕು, ಯುವರ್ ಆನರ್ ಅಂತೀವಿ, ಮೈಲಾರ್ಡ್ ಅಂತೀವಿ, ಲಾರ್ಡ್ಶಿಪ್ ಅಂತೀವಿ. ಆದರೆ ಮುಸಲ್ಮಾನರು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಸರ್ಕಾರದ ನಡೆ, ಅದಕ್ಕೆ ಹೈಕೋರ್ಟ್ ನೀಡುವಂಥ ಅಸ್ತು ಅಂದರೆ ಜಡ್ಜ್ಮೆಂಟು, ನೀವು ಮಾಡ್ತಾ ಇರೋದು ಸರಿ, ಯೂನಿಫಾರ್ಮ್ ಕಂಪಲ್ಸರಿ ಮಾಡಿ ಸರಿ ಇದೆ ಅಂತ ಮುಸಲ್ಮಾನರು ಅದರ ವಿರುದ್ಧ ಪ್ರತಿಭಟನೆ. ಆವಾಗ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರದ್ದು ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾರೆ. ಎಂಥ ಮಾತ್ರ ಇದು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅನ್ಕೋತೀನಿ, ನನಗೆ ಗೊತ್ತಿರೋ ಹಾಗೆ. ಹೌದು, ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ ಪ್ರತಿಪಕ್ಷ. ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಸಿದ್ದರಾಮಯ್ಯ ಕೇಳ್ತಾರೆ. ಹೈಕೋರ್ಟ್ ಆದೇಶದ ವಿರುದ್ಧ ಇವರು ಪ್ರತಿಭಟನೆ, ಕಲ್ಲು ತೂರಬಹುದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಬಹುದು, ಎಲ್ಲ ಮಾಡಬಹುದು. ಈ ರೀತಿ ನೀವು ಮುಸಲ್ಮಾನರಿಗೆ ಕುಮ್ಮಕ್ಕೆ ಕೊಟ್ಟರೆ ನೀವೇನು ಬೇಕಾದ್ರೂ ಮಾಡಿರಿ ಅಂತ ಹೇಳಿದರೆ ಅವರು ಕೊಲೆನೂ ಮಾಡ್ತಾರೆ, ರೇಪು ಮಾಡ್ತಾರೆ, ಕರ್ಕೊಂಡೋಗಿ ಪರಾರಿನೂ ಹಾಕ್ತಾರೆ, ಮದುವೆ ಮಾಡಿ ಬುರ್ಕಾನೂ ಹಾಕ್ತಾರೆ, 15 ದಿವಸ ಆದಮೇಲೆ ತರಾಕು ಹೇಳ್ತಾರೆ. ಮುಸಲ್ಮಾನರದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಕೊಲೆಯಲ್ಲಿ, ಸೂರ್ಯ ಪ್ರತಾಪ್ ಚವ್ಹಾಣ್ ಕೊಲೆಯಲ್ಲಿ ಮುಸಲ್ಮಾನರು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದಾನೆ ಇಲ್ಲ. ಬರ್ಬರವಾದ ಕೊಲೆಯನ್ನು ನಾವು ಖಂಡಿಸಲೇಬೇಕು. ಆದರೆ ಮುಸಲ್ಮಾನರು ಇಷ್ಟೆಲ್ಲ ತಲೆ ಮೇಲೆ ಕೂತ್ಕೊಂಡು, ಹೆಗಲ ಮೇಲೆ ಕೂತ್ಕೊಂಡು, ಕಿವಿಲಿ ಮೂತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಈ ವ್ಯವಸ್ಥೆ. ಅದಕ್ಕೆ ಅಂಕುಶವನ್ನಿಡುವಂಥ ಯೋಗಿ ಆದಿತ್ಯನಾಥ್ ಅವರೇ ಈ ದೇಶಕ್ಕೆ ಸರಿ ಅಂತ ನಾನು ಪ್ರತಿಪಾದನೆ ಮಾಡ್ತಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.